ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಗುರು ಬಸವರಾಜ್ SGK ಡಿಫೆನ್ಸ್ ಅಕಾಡೆಮಿ ವತಿಯಿಂದ. ನೋಡಿ, ನಾವು ಅಗ್ನಿವೀರ್ ಪ್ರಶ್ನೆ ಪತ್ರಿಕೆಯ ಸರಣಿಗಳನ್ನು ನಾವು ಡೈಲಿ ಬಿಡಿಸ್ತಾ ಇದ್ದೇವೆ. ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಪ್ರತಿದಿನ ನಿನ್ನೆ ನಡೆದಂತಹ ಒಂದು ಸಂಚಿಕೆಯಲ್ಲಿ ನಾವು GK ಮತ್ತು ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಬಿಡಿಸಿದ್ದೇವೆ. ಇವತ್ತು ನಾವು ತಂದಿರತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂದರೆ ಮ್ಯಾಥ್ಸ್. ಇವು ನೋಡಿ, ಕಳೆದ ವರ್ಷ ನಡೆದಂತಹ GK ಏನೇನು ನಡೆದಿತ್ತು ಕಾಮನ್ ಆಗಿ ಈ ಅಗ್ನಿವೀರ್ ರಿಲೇಟೆಡ್ ಏನು ಸಾಮಾನ್ಯ ಪತ್ರಿಕೆ ಏನಿದೆ ನೋಡಿ, ಆ ಸಾಮಾನ್ಯ ಪತ್ರಿಕೆಯಲ್ಲಿ ಕೇಳಿದಂತಹ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ಗಳು 15 ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ಗಳಿರ್ತವೆ, ಹಾಗೂ 5 ರೀಸನಿಂಗ್ ರಿಲೇಟೆಡ್ ಕ್ವಶನ್ಸ್ಗಳಿರ್ತವೆ. ಅವು ಯಾವ ರೀತಿ ಕೇಳ್ತಾನೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅವುಗಳನ್ನು ಯಾವ ರೀತಿ ನಾವು ಸಿಂಪಲಾಗಿ ಬಿಡಿಸ್ಬೋದು, ಯಾವ ಒಂದು ಸರಳ ಕ್ವಶನ್ಸ್ಗಳನ್ನು ಅವರು ಕೇಳ್ತಾ ಹೋಗ್ತಾರೆ, ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬನ್ನಿ, ನಮ್ಮ ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂತ. ಆ್ಯಕ್ಚುಲಿ ಪೇಪರ್ ಇಂಗ್ಲೀಷಲ್ಲಿ ಇರೋದ್ರಿಂದ ನಾವು ಇಂಗ್ಲೀಷ್ ಪ್ರಶ್ನೆಗಳನ್ನೇ ತೊಗೊಂಡಿದ್ವಿ. ಆ್ಯಸ್ ಇಟ್ ಈಸ್ ಹಿಂದಿನ ಸಾರಿ ಕೇಳಿದಂತಹ ಪ್ರಶ್ನೆಗಳೇ, ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಅಗ್ನಿವೀರ್ ಪತ್ರಿಕೆಗಳನ್ನು ನಾವು ತೆಗೆದುಕೊಂಡು ಬಿಡಿಸ್ತಾ ಇದ್ದೇವೆ. ಇಲ್ಲಿ ನೋಡಿ, ಮ್ಯಾಥ್ಸನ್ನು ನಾವು ಬಿಡಿಸ್ತಾ ಹೋಗೋಣ ಇವತ್ತಿನ ಒಂದು ಸಂಚಿಕೆಯಲ್ಲಿ. ಇಲ್ಲಿ ನೋಡಿ, ರೇಷಿಯೋ ಆಫ್ ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇನ್ ಎ ವಿಲೇಜ್ ಈಸ್ 5:3. ಇಫ್ ದೇರ್ ಈಸ್ 800 ಮೇಲ್ಸ್ ಇನ್ ದ ವಿಲೇಜ್ ದೆನ್ ಫೈಂಡ್ ದ ನಂಬರ್ ಆಫ್ ಫೀಮೇಲ್ಸ್ ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ ನೋಡಿ, ಕ್ವಶನ್ನ ನಾವು ಕನ್ನಡದಲ್ಲಿ ಹೇಳೋದಾದರೆ ಪುರುಷರು ಮತ್ತು ಮಹಿಳೆಯರ ಅನುಪಾತ 5:3 ಇದೆ. 800 ಪುರುಷರು ಇದ್ದರೆ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಇದಕ್ಕೆ ಸಿಂಪಲ್ ಆಗಿ ನಾವು ಯಾವ ರೀತಿ ಬಿಡಿಸ್ಬೋದಪ್ಪ ಅಂತ ಅಂದರೆ, ಇಲ್ಲಿ ನೋಡಿ 800 ಮೇಲ್ಸ್ ಇದ್ದಾರೆ, ಅಂದರೆ ರೇಷಿಯೋ 5 ಇದೆ. 800 ಡಿವೈಡೆಡ್ ಬೈ 5 ಅಂತ ಹಾಕಿದಾಗ ಎಷ್ಟು ಬರುತ್ತೆ ಅಂತ ಅಂದರೆ 5 1 ಜ 5 6 ಜ. ಇಲ್ಲಿ ನೋಡಿ 160 ಆಗುತ್ತೆ. 160 ಇಂಟು 3 ಹಾಕಿದಾಗ ಎಷ್ಟಾಗುತ್ತೆ? 1648. ಆನ್ಸರ್ ಬಂದು 480. ಆನ್ಸರ್ ಬಂದು ಎಷ್ಟಾಗುತ್ತೆ? 480. ಇಲ್ಲಿ ಆಪ್ಷನ್ ಡಿ ಆಗಿದೆ. ಇದು ಈ ಕ್ವಶನ್ಗೆ ಆನ್ಸರ್ ಆಗಿರುತ್ತೆ. ಸಿಂಪಲ್ ಆಗಿ ನಾವು ಬಿಡಿಸ್ತಕ್ಕಂಥ ವಿಧಾನ ಈ ರೀತಿ ಇದೆ. ಇಲ್ಲಿ ನೋಡಿ, ಮುಂದಿನ ಪ್ರಶ್ನೆ. ಈ ಮುಂದಿನ ಪ್ರಶ್ನೆಯಲ್ಲಿ ಏನು ಕೇಳಿದಾನೆ ಅಂದರೆ, ಇವೆಲ್ಲವೂ ಟೆಂತಲ್ಲಿ ಬರ್ತಕ್ಕಂಥ ಬೇಸಿಕ್ ಮ್ಯಾಥ್ಸ್ ಆಗಿರುತ್ತೆ. ಇಲ್ಲಿ ನೋಡಿ, ಸ್ಪಿಯರ್ನ ರೇಡಿಯಸ್ ಕೊಟ್ಟಿದ್ದಾನೆ. ಈ ಸ್ಪಿಯರ್ನ ರೇಡಿಯಸ್ ಕೊಟ್ಟಿದ್ದಾನೆ. ಫೈಂಡ್ ದ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾನೆ. ಇದಕ್ಕೆ ಏನಿಲ್ಲ, ಒಂದು ಫಾರ್ಮುಲಾ ಇದೆ, 4πr² ಅಂತ. ಇಲ್ಲಿ ನೋಡಿ, 4πr² ಅಂತ ಅಂದರೆ ಇದನ್ನು ಕಂಡುಹಿಡಿಯೋದು ನಮಗೆ ಏರಿಯಾ ಆಫ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಅಂತಂದೇಳಿ ಗೊತ್ತಾಗುತ್ತೆ. 4 × 22/7. ಇಲ್ಲಿ ನೋಡಿ 7 ಸ್ಕ್ವೇರ್ ಇದೆ, ಅಂದರೆ ಕ್ಯಾನ್ಸಲ್ ಆಗುತ್ತೆ. 4 × 22 ಎಷ್ಟಾಗುತ್ತೆ? 88. 88 × 7 ಹಾಕಿದಾಗ ನಮಗೆ ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ ಅಂತ ಅಂದರೆ 616 ಆಗಿರುತ್ತೆ. 616 ಏನಂದರೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಆನ್ಸರ್ ಆಗುತ್ತೆ. ಇದು ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನೋಡಿ, ಸಮ್ ಆಫ್ ಎನಿ 2 ನಂಬರ್ಸ್ ಈಸ್ 25 ಅಂಡ್ ದ ಡಿಫ್ರೆನ್ಸ್ ಈಸ್ 13. ಫೈಂಡ್ ದ 2 ನಂಬರ್ಸ್. ಇಲ್ಲಿ ನೋಡಿ, 2 ನಂಬರನ್ನು ಕೂಡಿಸಿದಾಗ 25 ಬರುತ್ತೆ. ಅವೆರಡರ ಡಿಫ್ರೆನ್ಸ್ ಎಷ್ಟಿರುತ್ತೆ ಅಂತ ಅಂದಾಗ ನೋಡಿ, ಅಂಡ್ ದೇರ್ ಡಿಫ್ರೆನ್ಸ್ ಈಸ್ 13 ಆಗಿರಬೇಕು. ಇಲ್ಲಿ ನೋಡಿ, ಯಾವ ರೀತಿ ನಾವು ಇದನ್ನು ಬಿಡಿಸ್ತಾ ಹೋಗಬೇಕು ಅಂತ ಅಂದರೆ, ಇಲ್ಲಿ ನೋಡಿ 19 ಮತ್ತು 6 ನಾವು ಇಲ್ಲೇ ಆಪ್ಷನಲ್ಲೇ ಆಪ್ಷನ್ ಔಟನ್ನು ಮಾಡ್ತಾ ಹೋಗ್ಬೋದು. 19 ಮತ್ತು 6 ಕೂಡಿಸಿದಾಗ ನಮಗೆ 25 ಬರುತ್ತೆ. 19 + 6 ಇದನ್ನು ಹಾಕಿದಾಗ ನಮಗೆ ಆನ್ಸರ್ ಬರ್ತಕ್ಕಂಥದ್ದು 25. ನೋಡಿ, 19ರಲ್ಲಿ 6 ಕಳೆದಾಗ ಎಷ್ಟು ಬರುತ್ತೆ? 19ರಲ್ಲಿ 6 ಕಳೆದಾಗ ಆನ್ಸರ್ ಬರ್ತಕ್ಕಂಥದ್ದು 13. ಇದಕ್ಕೆ ಉತ್ತರ ಬಂದು
ಆ ಎರಡು ಸಂಖ್ಯೆಗಳು ಯಾವುದು ಅಂದರೆ 19 ಮತ್ತು 6 ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಫೈಂಡ್ ದ LCM. ಎಲ್ ಸಿ ಎಮ್ ಅಂದರೆ ನಾವು ಕೇಳ್ತೀವಿ ಲಾಸಹ ಮಾಸ ಅಂತ. ಲಾಸಹ ಲಘುತಮ ಸಾಮಾನ್ಯ ಅಪವರ್ತನ ಅಂದರೆ ಇದಕ್ಕೆ ಆನ್ಸರ್ ಬಂದು ನೋಡಿ, ಇಲ್ಲಿ 8, 10, 15, 16, 20 ಅಂತ ಇದೆ. ಇಲ್ಲಿ ನಾವು ಕಾಮನ್ ಆಗಿ ಈ ವಿಧಾನದಿಂದ ಬಿಡಿಸ್ಬೋದು. 8, 10, 15 ಮತ್ತು 16, 20. ಇದರಲ್ಲಿ ಬಹುತೇಕ ಸಂಖ್ಯೆಗಳು 2ರಿಂದ ಹೋಗ್ತವೆ. ಹಾಗಾಗಿ ನಾನು 2 ತಗೋತೀನಿ. 4, 5, 15 ಹೋಗೋದಿಲ್ಲ, 15 ಹಾಗೆ ಇಟ್ಕೊಂಡೆ. ಅದಾದಮೇಲೆ 16, 8 ಆಗುತ್ತೆ. ಅದಾದಮೇಲೆ 10 ಆಗುತ್ತೆ. ಇಲ್ಲಿ ನೋಡಿ ಮತ್ತೆ 2ರಿಂದ 2, 2, 5, 15, 4 ಮತ್ತು 5 ಅಂತ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ನೋಡಿ 5ರಿಂದ ಹೋಗುತ್ತೆ. 5ರಿಂದ ಹೋಗುತ್ತೆ. 2, 5 1, 5, 3, ಅದಾದಮೇಲೆ 4 4 ಆಗೇ ಇದೆ, 5 1. ಇಲ್ಲಿ ನೋಡಿ 4 3, 12, 12 24, 24 ಇಂಟು 5 ಹಾಕಿದ ಅಂತ ಅಂದರೆ 120. ಇಲ್ಲಿ ನೋಡಿ ಇಲ್ಲಿ ಸಹ ನಾವು 2ರಿಂದ ಇನ್ನೊಂದು ಟೈಮಲ್ಲಿ ಭಾಗಿಸ್ತಾ ಹೋಗ್ಬೋದು. ಈ 120 ಇಲ್ಲಿ 2ರಿಂದ ಹೋಗುತ್ತೆ. ಈ 120 2 ಹಾಕಿದಾಗ ಏನಾಗುತ್ತೆ, 240 ಬರುತ್ತೆ. ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಮಾಡ್ತಾ ಹೋಗ್ಬೋದು ಅಂತ ಅಂದರೆ, ಇಲ್ಲಿ ನೋಡಿ 8ರಿಂದ ಹೋಗ್ತಕ್ಕಂಥ ಸಂಖ್ಯೆ ಯಾವುದಿದೆ ಇದರಲ್ಲಿ ಅಂತಂದರೆ 8 3 24. ಇನ್ನು ಉಳ್ಕಿದಂಥ ಯಾವ ಸಂಖ್ಯೆಗಳು 8ರಿಂದ ಹೋಗೋದಿಲ್ಲ. ಹಾಗಾಗಿ ಉತ್ತರ ಬಂದು ಯಾವುದಾಗಿರುತ್ತೆ, 240 ಆಗಿರುತ್ತೆ. ಅಂದರೆ ನಾವು ಟೈಮ್ ಸೇವಿಂಗ್ ಮಾಡೋಕ್ಕೆ ನಾವು ಆಪ್ಷನ್ ಔಟನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಒಂದು ಸಂಖ್ಯೆಯನ್ನು ತೊಗೊಳ್ಳೋದು, 8ರಿಂದ ಹೋಗ್ತಕ್ಕಂಥ ಸಂಖ್ಯೆ ಯಾವುದು, 24. ಅದು ಬಿಟ್ಟರೆ ಬೇರೆ ಯಾವ ಸಂಖ್ಯೆನೂ ಹೋಗೋದಿಲ್ಲ. ಹಾಗಾಗಿ ಆನ್ಸರ್ ಬಂದು 240 ಆಗಿರುತ್ತೆ. ನಾವು ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಸಿಂಪಲಾಗಿ ವರ್ಕ್ ರಿಲೇಟೆಡ್ ಕೇಳಿದ್ದಾನೆ. ಇದನ್ನು ನಾವು ಯಾವ ರೀತಿ ಮಾಡ್ತಾ ಹೋಗ್ಬೋದು ಅಂದರೆ, ಸಿಂಪಲ್ಲಾಗಿ ರಾಮ್ 10 ದಿನದಲ್ಲಿ ಕೆಲಸ ಮಾಡ್ತಾನೆ, ಮತ್ತು ಮೋಹನ್ 15 ದಿನದಲ್ಲಿ ಕೆಲಸ ಮಾಡ್ತಾನೆ. ಈಗ ಇವರಿಬ್ಬರು ಸೇರಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕೇಳಿದರೆ, 10ಕ್ಕೂ ಮತ್ತು 15ಕ್ಕೂ ಲಾಸ ಎಷ್ಟಾಗುತ್ತೆ ಅಂತಂದರೆ 30 ಆಗುತ್ತೆ. 10 ಎಷ್ಟಲೇ 30, 10 3 30, 15 2 30. ಈಗ ನಾವು ಏನು ಮಾಡಬೇಕು, ಇದನ್ನ ಉಲ್ಟಾ ಬರ್ಕೋಬೇಕು. ಅಂದರೆ 30 ಡಿವೈಡೆಡ್ ಬೈ 5 ಅಂತ ಹಾಕ್ದಾಗ 5 1 5 6 6 ಡೇಸ್ ಆನ್ಸರ್ ಆಗಿರುತ್ತೆ. ನೋಡಿ ಮ್ಯಾಥ್ಸ್ ಹೇಗೆ ಅಂತ ಅಂದರೆ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಸುಲಭವಾಗಿ ನಾವು ಮ್ಯಾಥ್ಸನ್ನು ಕಲಿತಾ ಹೋಗ್ಬೋದು. ಈ ಅಗ್ನಿವೀರ್ಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಿಂಪಲ್ ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ನೀವು ಇಲ್ಲಿ ಕಾಮನ್ ಆಗಿ ಮೇಜರಾಗಿ ಏನು ಕಲಿಬೇಕು ಅಂತ ಅಂದರೆ, ಇಲ್ಲಿ ನಮಗೆ ಟೇಬಲ್ಸ್ಗಳು ಚೆನ್ನಾಗಿ ಬರಬೇಕು ಮತ್ತು ಸ್ಕ್ವೇರ್ ರೂಟ್ಸು ಬೇಸಿಕ್ ಮ್ಯಾಥ್ಸ್ ಯಾರಿಗೆ ಚೆನ್ನಾಗಿರುತ್ತೆ ಅವರು ಈ ಪ್ರಶ್ನೆಗಳನ್ನು ಈಸಿಯಾಗಿ ಮಾಡ್ತಾ ಹೋಗ್ತಾರೆ. ನಿಮಗೆ ಇಲ್ಲಿ ಹೆಚ್ಚಾಗಿ ಟಫ್ ಏನು ಕೇಳೋದಿಲ್ಲ. ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರ್ತವೆಪ್ಪ ಅಂತ ಅಂದರೆ, ಯಾವುದೇ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ 8ರಿಂದ 10ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಬೇಸಿಕ್ ಮ್ಯಾಥ್ಸನ್ನು ತಿಳ್ಕೊಂಡಿರ್ತಾನೆ, ಅವನು ಈ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ನೋಡಿ ಸಿಂಪಲ್ಲಾಗಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 6 ಬರುತ್ತೆ. 6 ಡೇಸಲ್ಲಿ ರಾಮ್ ಮತ್ತು ಮೋಹನ್ ಈ ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ನಮ್ಮ ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ, ಸಕ್ಸಸಿವ್ ಡಿಸ್ಕೌಂಟ್ ಅಂತ ಕೇಳಿದ್ದಾನೆ. ಅಂದರೆ ಈ ಸಕ್ಸಸಿವ್ ಡಿಸ್ಕೌಂಟ್ ಅಂತಂದರೆ ನಾವು ಕೇಳಿರ್ತೀವಿ ಸಾಮಾನ್ಯವಾಗಿ ಡಬಲ್ ಡಿಸ್ಕೌಂಟ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ರೀತಿಯಲ್ಲಿ ಸಕ್ಸಸಿವ್ ಡಿಸ್ಕೌಂಟ್ ಅಂತ 10%, 20%, 30% ಅಂತ ಕೇಳಿದ್ದಾನೆ. ಇದಕ್ಕೆ ನಾವು ಏನು ಮಾಡ್ಬೋದು ಅಂತ ಅಂದರೆ ನೋಡಿ, 10% ಅಂತ ಅಂದರೆ 100ರಲ್ಲಿ 10 ಕಳೆದ್ರೆ 90 ಇಂಟು 20 ಅಂತ ಅಂದರೆ 80 ಬರ್ಕೋಬೇಕು. 30 ಅಂತಂದರೆ 70 ಬರ್ಕೋಬೇಕು. 9 8 72. 72 ಇಂಟು 7 ಹಾಕಿದಾಗ ನಮಗೆ ಆನ್ಸರ್ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ಅಂತ ಅಂದರೆ, ಕಾಮನ್ ಆಗಿ
ಇದಕ್ಕೆ ಆನ್ಸರ್ ಬಂದು 49.6 ಆಗಿರುತ್ತೆ. ಅದು ಹೆಂಗೆ ಬರುತ್ತೆ ಅಂದರೆ ಇದನ್ನು ಕೂಡಿಸಿದಾಗ ನಮಗೆ ಬರ್ತಕ್ಕಂಥದ್ದು 50, 40 ಈ ರೀತಿ ಆನ್ಸರ್ ಆಗುತ್ತೆ ಕಾಮನ್ ಆಗಿ. ಆವಾಗ ನಾವೇನು ಮಾಡಬೇಕು, ಇಲ್ಲಿಗೆ ಈ ರೀತಿ ಪಾಯಿಂಟನ್ನು ಇಟ್ಟಾಗ 50.40 ಆಗುತ್ತೆ. 100ರಲ್ಲಿ -50.4 ಅನ್ನು ಕಳೆದಾಗ ಏನಾಗುತ್ತೆ, 49.6% ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಯಾವ ರೀತಿ ಅಂತ ಅಂದರೆ, ಯಾವ್ರೇಜ್ ಏಜ್ ಆಫ್ 12 ಬಾಯ್ಸ್ ಇಸ್ 10 years. ಅಂದರೆ 12 ಮಕ್ಕಳ ಏಜ್ ಏನಾಗಿದೆ, 10 ವರ್ಷ ಆಗಿದೆ. ಅದರಲ್ಲಿ 11 ಜನರದು 9 ವರ್ಷ ಆಗಿರುತ್ತೆ. ಒಬ್ಬನ ಮಾತ್ರ ಏನಾಗಿದೆ ಅಂತ, ಮೀನ್ಸ್ 12th ಬಾಯ್ದು ಏನಾಗಿದೆ ಅಂತ ಕೇಳಿದ್ದಾನೆ. ಇದಕ್ಕೆ ಸಿಂಪಲ್ ಆಗಿ ಏನಪ್ಪ ಅಂತ ಅಂದರೆ 12 × 10 ಮಾಡಿದಾಗ 12 × 10 ಮಾಡಿದಾಗ 120 ಬರುತ್ತೆ. 11 × 9 ಮಾಡಿದಾಗ 99 ಬರುತ್ತೆ. ಈಗ 120ರಲ್ಲಿ 99 ಹೋದರೆ ಆನ್ಸರ್ ಬಂದದ್ದು 21. ಇಲ್ಲಿ ನೋಡಿ 21 ವರ್ಷಗಳು ಇದಾವ. ಈ ರೀತಿ ನಾವು ಮ್ಯಾಥ್ಸನ್ನು ಸಿಂಪಲ್ಲಾಗಿ ಮಾಡ್ತಾ ಹೋಗ್ತೇವೆ. ಇವುಗಳನ್ನು ನೀವು ಇಲ್ಲಿ ಅಗ್ನಿವೀರ್ ಆಗಬೇಕು ಅಂತಕ್ಕಂಥ ಆಸೆ ಯಾರಿಗಿದೆ, ನಮ್ಮ ಅಕಾಡೆಮಿಗೆ ಒಂದು ಸಾರಿ ಸಂಪರ್ಕಿಸಿ. ಇಲ್ಲಿ ನಿಮಗೆ ನಾವು ಡೈಲಿ ತರಗತಿಗಳು ನಡೀತಾ ಇದ್ದಾವೆ. ಯಾವ ರೀತಿ ನಾವು ಮ್ಯಾಥ್ಸನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಈಗ ನಿಮಗೆ ಇನ್ನು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ಸ್ ಇದೆ. ಮೇ ಬಿ ಮುಂದಕ್ಕೆ ಹೋಗೋ ಚಾನ್ಸಸ್ ಸಹ ಇದೆ. ಈಗಲೂ ಸಹ ನಿಮಗೆ ಅಪಾರ್ಚುನಿಟಿಗಳು ಇದ್ದಾವೆ. ನೀವು ಅದರ ಸದುಪಯೋಗನ ಪಡಿಸ್ಕೊಳ್ಳಿ. ಯಾಕೆ ಹೇಳ್ತಿದ್ದೀವಪ್ಪ ಅಂತಂದರೆ, ನೀವು ಇಲ್ಲಿ ಒಂದು ಸಾರಿ ಏನಾದರೂ ಈ ಸಮಯ ಹೋಯಿತು ಅಂದರೆ ಇನ್ನು 1 ವರ್ಷಗಳ ಕಾಲ ನೀವು ಕಾಯಬೇಕಾಗುತ್ತೆ. ಹಾಗಾಗಿ ನಾವು ಡೈಲಿ ಈ ಪೇಪರ್ಗಳ ಓಲ್ಡ್ ಪೇಪರ್ಗಳನ್ನು ಬಿಡಿಸ್ತಾ ಹೋಗ್ತೀವಿ. ನೀವು ಯೂಟ್ಯೂಬಲ್ಲೂ ನೋಡ್ತಾ ಹೋಗ್ಬೋದು. ಬಟ್ ತರಗತಿಗಳಿಗೆ ಅಟೆಂಡ್ ಆದರೆ ತುಂಬ ಬೆಟರ್. ಹಾಗಾಗಿ ಕಾಮನ್ ಆಗಿ ನಾವು ಹೇಳೋದೇನಪ್ಪ ಅಂತಂದರೆ, ಚೆನ್ನಾಗಿ ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ ಇನ್ನೂ ಕ್ವಶನ್ಸ್ಗಳಿದ್ದಾವೆ, ಬಿಡಿಸ್ತಾ ಹೋಗೋಣ. ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಮ್ಯಾಥ್ಸು ಎಷ್ಟು ಸಿಂಪಲ್ ಆಗಿರುತ್ತೆ ಅಂತ ಅಂದರೆ, ನೀವು ಕಾಮನ್ ಆಗಿ ಮ್ಯಾಥ್ಸು ಸಿಂಪಲ್ ಮ್ಯಾಥಮೆಟಿಕ್ಸ್ ಗೊತ್ತಿದ್ರೂ ಸಹ ನೀವು ಈ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಅಂದರೆ, ಇಲ್ಲಿ ನೋಡಿ ರೆಕ್ಟ್ಯಾಂಗ್ಯುಲರನ್ನು ತೊಗೊಳ್ಳಿ. ರೆಕ್ಟ್ಯಾಂಗ್ಯುಲರನ್ನು ಗೊತ್ತಿರುತ್ತೆ ಆಯತ. ಲೆಂತ್ ಎಷ್ಟು ಕೊಟ್ಟಿದ್ದಾನೆ, 30 ಕೊಟ್ಟಿದ್ದಾನೆ. ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾನೆ, 20 ಕೊಟ್ಟಿದ್ದಾನೆ. ಇಲ್ಲಿ ಪೆರಿಮೀಟರ್ ಸುತ್ತಳತೆ ಕೇಳಿದ್ದಾನೆ. ಅಂದರೆ ಈ ಅಪೋಸಿಟ್ ಫೇಸಸ್ಗಳು ಸೇಮ್ ಇರ್ತವೆ. ಅಂದರೆ 20 ಇರುತ್ತೆ, ಇಲ್ಲಿ 30 ಇರುತ್ತೆ. ಈಗ ನೋಡಿ 30 60 ಆಯಿತು, 20 40 ಆಯಿತು. 60 + 40 ಎಷ್ಟಾಗುತ್ತೆ, ಆನ್ಸರು 100 ಆಗುತ್ತೆ. ಅಂದರೆ ಇದು ತುಂಬ ಬೇಸಿಕ್ ಮ್ಯಾಥ್ಸ್. ಎಲ್ರಿಗೂ ಮ್ಯಾಥ್ಸಲ್ಲಿ ಕಾಮನ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆ. ಯಾರು 10th ಮ್ಯಾಥ್ಸ್ ಚೆನ್ನಾಗಿ ಕಲ್ತಿರ್ತೀರ, ನೀವು ಇವುಗಳನ್ನ ಹಾಕ್ತಾ ಹೋಗ್ಬೋದು. ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ 39 ಪ್ರಶ್ನೆ, ಫೈಂಡ್ ದ ಕ್ಯೂಬ್ ರೂಟ್ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಕ್ಯೂಬ್ ರೂಟ್ ಅಂತಂದರೆ ನಾವು 2ರ ಕ್ಯೂಬ್ ರೂಟ್ ಏನಾಗುತ್ತೆ ಅಂತಂದರೆ 2 2 4 4 8 ಈ ರೀತಿ. ಇಲ್ಲಿ ನೋಡಿ 2 1 9 7 ಅಂತ ಕೇಳಿದ್ದಾನೆ. ಕೊನೆಗೆ 7 ಬರಬೇಕು. 7 ಬರಬೇಕಪ್ಪ ಅಂತ ಅಂದರೆ 7 ಬರ್ತಕ್ಕಂಥದ್ದು ಯಾವುದು ಅಂತ ಅಂದರೆ 3. ಕೊನೆಗೆ ಎಂಡ್ 3 ಇದ್ದಾಗ ಏನಾಗುತ್ತೆ, 7 ಬರುತ್ತೆ. ಅಂಥ ಆಪ್ಷನ್ ಯಾವುದಿದೆ ಅಂತ ಅಂದರೆ ಇಲ್ಲಿ 13 ಇರೋದ್ರಿಂದ, ಅಂದರೆ 13ರ ಕ್ಯೂಬ್ ಏನಾಗುತ್ತೆ ಅಂತ ಅಂದರೆ 21 97 2197 ಆಗುತ್ತೆ. ಆಪ್ಷನ್ ಬಂದು 13 ಆಗಿರುತ್ತೆ. ಅದಾದಮೇಲೆ ನಮ್ಮ ಮುಂದಿನ ಪ್ರಶ್ನೆ, ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂತ ಕೇಳಿದ್ದೇನೆ. ನಾವು ಇದನ್ನು ಡಿಜಿಟ್ ಸಮ್ ಅನ್ನೋ ಒಂದು ಹೊಸ ವಿಧಾನದಿಂದ ಮಾಡ್ಬೋದು. ಇಲ್ಲಿ ನೋಡಿ 18,440 15% ಇಂಟ್ರೆಸ್ಟ್ ರೇಟು. ಅದಾದಮೇಲೆ 4%, ಅಂದರೆ ಕೆಳಗಡೆ ಡಿವೈಡೆಡ್ ಬೈ 100 ಹಾಕಿದರೆ ಏನಾಗುತ್ತೆ ಅಂತಂದೇಳಿ ಇದನ್ನು ನಾವು PTR/100 ಅಂತ ಕರಿತೀವಿ. ಇದನ್ನು ನಾವು ಡಿಜಿಟ್ ಸಮ್ ವಿಧಾನದಲ್ಲಿ ನೋಡೋದಾದರೆ ಏನಾಗುತ್ತೆ ಅಂತಂದರೆ, ಇದನ್ನು ನಾವು ಕೂಡಿಸ್ತಾ ಹೋದಾಗ ಏನಾಗುತ್ತೆ, 9 ಅಂದರೆ 17 ಅಂದರೆ 8 ಆಗುತ್ತೆ. 8 × ಅಂದರೆ ಇವನ್ನ ಕೂಡಿಸ್ಬೇಕು. 1 + 8 + 4 + 4 ಹಾಕಿದಾಗ 17 ಆಗುತ್ತೆ. 17ನ್ನು ಕೂಡಿಸಿದಾಗ 8 ಬರುತ್ತೆ. 5 1 6 ಬರುತ್ತೆ. ಇದು 4 6 ಕೂಡಿಸಿದಾಗ ಎಷ್ಟಾಗುತ್ತೆ, 24. ಅಂದರೆ ನಾವು 6 ಅಂತ ಬರ್ಕೋಬೋದು.
6 ಇಂಟು 8 6 ಇಂಟು 8 ಹಾಕಿದಾಗ 8 48 48 ಅಂತ ಅಂದರೆ 12 ಆಗುತ್ತೆ. 12 ಅಂದರೆ 1 + 2 ಕೂಡಿಸಿದಾಗ 3 ಆಗುತ್ತೆ. ಇಲ್ಲಿ ನೋಡಿ ಯಾವ ಸಂಖ್ಯೆಗಳನ್ನ ಕೂಡಿಸಿದಾಗ 3 ಬರುತ್ತೆ ಅಂದರೆ 1 1 5 ಅಂದರೆ ಈ ಆಪ್ಷನ್ ಅಲ್ಲ. 1 1 ಇಲ್ಲಿ 2 ಆಗುತ್ತೆ. ಅದಾದಮೇಲೆ ನೋಡಿ ಇಲ್ಲಿ 6 4 1 2 ಇದು ಎಷ್ಟಾಗುತ್ತೆ ಅಂತಂದರೆ 12 ಆಗುತ್ತೆ. ಈಗ ಆಪ್ಷನ್ ಬಂದು ಏನಾಗಿರುತ್ತೆ ಇಲ್ಲಿ 12 ಅಂತ ಬಂದಾಗ ಇದನ್ನು ನಾವು 9ರಿಂದ ಹೊಡೆದಾಗ ಏನಾಗುತ್ತೆ ಉಳಿದಂತಹ ಶೇಷ 3 ಆಗುತ್ತೆ. ಇದಕ್ಕೆ ಆನ್ಸರ್ ಬಂದು ಯಾವುದಾಗಿರುತ್ತೆ ಅಂತ ಅಂದರೆ ಆಪ್ಷನ್ ಡಿ ಆಗಿರುತ್ತೆ. ಇವುಗಳನ್ನು ನಾವು ಈ ಸಿಂಪಲ್ ಮೆಥಡಲ್ಲಿ ಹೇಳ್ತಾ ಹೋಗ್ತೇವೆ. ಇವುಗಳನ್ನು ನೀವು ಡೈಲಿ ನೋಡ್ತಾ ಹೋಗಿ ನಮ್ಮ ವೀಡಿಯೋಸನ್ನು ಯಾವ ರೀತಿ ಕೇವಲ 5 ಸೆಕೆಂಡಲ್ಲಿ ನಾವು ಮಾಡ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆ ನೋಡಿ HCF ಅಂತ ಕೇಳಿದ್ದೇನೆ. ಅಂದರೆ ಮಹತ್ತರ ಸಾಮಾನ್ಯ ಅಪವರ್ತ್ಯ ಅಂತಂದೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಯಾವ ಸಂಖ್ಯೆ ಅಂತಂದೇಳಿ ಕೇಳಿದ್ದಾನೆ. 12 ಮತ್ತು 15 18 21 6ರಿಂದ 12 ಹೋಗುತ್ತೆ ಬಟ್ 15 ಹೋಗಲ್ಲ. 12ರಿಂದ 12 ಹೋಗುತ್ತೆ ಬಟ್ 15 ಹೋಗಲ್ಲ. ಇದು ಅಲ್ಲ ಆಪ್ಷನ್ನು, ಇದು ಅಲ್ಲ. 8ರಿಂದ ಈ ಯಾವ ಸಂಖ್ಯೆನೂ ಸಹ ಭಾಗ ಆಗಲ್ಲ. ಆಪ್ಷನ್ ಬಂದು ಇಲ್ಲಿ 3 ಆಗಿರುತ್ತೆ. ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ. ಸಿಂಪಲ್ ಆಗಿ ಕ್ವಶನು. 28 ಡಜನ್ ಬನಾನಾಸ್ ಆರ್ ರಿಕ್ವೈರ್ಡ್ ಟು ಕ್ಯಾಂಟೀನ್ ಫಾರ್ 1 ವೀಕ್. 1 ವೀಕಿಗೆ 28 ಡಜನ್ ಹೋಗ್ತಿದ್ದಾವೆ. ಅಂದರೆ ಟೋಟಲ್ ಆಗಿ ಹೌ ಮೆನಿ ಬನಾನಾಸ್ ವಿಲ್ ರಿಕ್ವೈರ್ಡ್ ಫಾರ್ ದ 47 ಡೇಸ್ ಅಂತ ಕೇಳಿದ್ದಾನೆ. 47 ದಿನದಲ್ಲಿ ಎಷ್ಟು ಬನಾನಾಸ್ಗಳು ಹೋಗ್ತವೆ ಕ್ಯಾಂಟೀನಲ್ಲಿ ಅಂತ ಕೇಳಿದ್ದಾನೆ. ಅಂದರೆ 28 ಮತ್ತು ಅದಾದಮೇಲೆ 28 ಡಜನ್ ಬನಾನಾಸ್ ಅಪ್ಪ ಅಂದರೆ ಒಂದು ಡೇಗೆ 4, ಒಂದು ಡೇಗೆ 4 ಡಜನ್. ಡಜನ್ ಅಂತಂದರೆ 12. ಈಗ ನೋಡಿ ಎಷ್ಟು ಡೇಸು 47 ಡೇಸ್ ಅಂತ ಇದೆ. 7 7 14 14 4 ಅಂತ ಹೇಳಿ ನಾವು ಹಾಕಿದಾಗ ಎಷ್ಟಾಗುತ್ತೆ ಅಂತಂದರೆ ಇಲ್ಲಿ ಕಾಮನಾಗಿ ನೋಡ್ತಾ ಹೋಗಿ ಇಲ್ಲಿ 47 ದಿನ, ಒಂದು ದಿನಕ್ಕೆ 4 ಡಜನ್ ಹೋಗುತ್ತೆ. ಇಲ್ಲಿ 12 ಡಜನ್ ಅಂದರೆ ನಾವು 12 ತೊಗೊಂಡಿದ್ದೀವಿ. 4 7 8 8 56 6 ಅಂತಂದೇಳಿ 8 ಬರ್ತಕ್ಕಂಥದ್ದು 2256. ಆಪ್ಷನ್ ಬಿ ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ ಯಾವುದು ಅಂತ ಅಂದರೆ 39 41 43 ಮತ್ತು 45 ಬ್ಲಾಂಕ್ಸಲ್ಲಿ ಯಾವುದಿದೆ ಅಂತಂದೇಳಿ ಕೇಳಿದ್ದಾನೆ. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 2 ಡಿಫ್ರೆನ್ಸ್ ಇದೆ. ಇವು ರೀಸನಿಂಗ್ ಪ್ರಶ್ನೆಗಳು. ಇಲ್ಲಿ ನೋಡಿ 39 ಇಲ್ಲಿದೆ, 41 2 ಸಂಖ್ಯೆಗಳು ಜಾಸ್ತಿ ಮಾಡಿದ್ದಾನೆ. ಇಲ್ಲಿಗೆ 2 ಸಂಖ್ಯೆ, ಇಲ್ಲಿಗೆ 2 ಸಂಖ್ಯೆ ಮತ್ತು ಇಲ್ಲಿಗೆ 2 ಸಂಖ್ಯೆ. ಅಂದರೆ ಸರಣಿ ಪೂರ್ಣಗೊಳಿಸುವಿಕೆ ಅಂತ ಪ್ರಶ್ನೆಗಳು ಇವು ರೀಸನಿಂಗಲ್ಲಿ ಬರ್ತವೆ. ನೋಡಿ ಭಾಳ ತುಂಬ ಸಿಂಪಲಾಗಿ ಕೇಳಿರ್ತಾನೆ. ನೀವೆಲ್ಲರೂ ಸಹ ಈ ಅಗ್ನಿವೀರನ್ನು ಯಾರ್ಯಾರು ಹಾಕಿದ್ದೀರ ನೀವೆಲ್ಲ ಕ್ರಿಯೇಟ್ ಪಾಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡಿ ಫೈಂಡ್ ದ ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ವಿಚ್ ಈಸ್ ಡಿವಿಸಬಲ್ ಬೈ 7 ಅಂತ ಕೇಳಿದ್ದಾನೆ. 17 ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಇದನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತ ಅಂದರೆ ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ಯಾವುದು ಅಂತ ಅಂದರೆ ಇದು ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್. ಇದನ್ನು 17ರಿಂದ ನಾವು ಭಾಗ ಮಾಡಿದಾಗ ಇಲ್ಲಿ ನೋಡಿ 17ರಿಂದ ಭಾಗ ಮಾಡಿದಾಗ ಎಷ್ಟು ಶೇಷ ಉಳಿಯುತ್ತೆ ಅನ್ನೋದನ್ನು ನಾವು ನೋಡಬೇಕು. ಈಗ 17ರಿಂದ ಭಾಗ ಮಾಡಿದಾಗ ಶೇಷ ಎಷ್ಟು ಉಳಿಯುತ್ತೆ ಅಂತಂದರೆ ಇಲ್ಲಿ ನೋಡಿ ನಾವು ಇದನ್ನು ಭಾಗಾಕಾರ ವಿಧಾನದಲ್ಲಿ ಮಾಡೋದಾದರೆ ಈ ರೀತಿ ಮಾಡಿದರೆ 17 5 85 ಆಗುತ್ತೆ. ಉಳಿದಂತಹ ಶೇಷ ಎಷ್ಟಾಗುತ್ತೆ 14 ಆಗುತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಮುಂದಿನ 17ರಿಂದ ನಾವು ಮಗ್ಗಿನಲ್ಲಿ ತಗೋತಾ ಬಂದಾಗ 17 85, 17 102, 17 7 119 ಆಗುತ್ತೆ. ಅದಾದಮೇಲೆ 17 8 ಅಂತ ಹೇಳಿ ನಾವು ತೆಗೆದುಕೊಂಡಾಗ ಏನಾಗುತ್ತೆ ಅಪ್ಪ ಅಂತ ಅಂದರೆ 130
136 ಆಗುತ್ತೆ. ಈಗ ಈ ರೀತಿ ನಾವು ಭಾಗ ಮಾಡ್ತಾ ಹೋಗಬೇಕು. ಉಳಿದಂತಹ ಶೇಷವನ್ನು ನಾವು ಇದರಲ್ಲಿ ಕಳಿಬೇಕಾಗುತ್ತೆ. ಕಳೆದಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ ಅಂತ ಅಂದರೆ ಇಲ್ಲಿ ನೋಡಿ 99,994 ಆಗುತ್ತೆ. ಯಾಕಂದರೆ ಇದನ್ನು ನಾವು ಟೋಟಲಾಗಿ ಭಾಗ ಮಾಡ್ಕೊತ ಬಂದಾಗ ಕೊನೆಗೆ ನಮಗೆ ಶೇಷ ಎಷ್ಟು ಉಳಿಯುತ್ತೆ ಅಂತ ಅಂದರೆ 5 ಶೇಷ ಉಳಿಯುತ್ತೆ. ಕೊನೆಗೆ ಉಳಿತಕ್ಕಂಥ ಶೇಷ 5 ಆಗುತ್ತೆ. ಈ 5ನ್ನು ಇದರಲ್ಲಿ ಕಳೆದಾಗ ಎಷ್ಟಾಗುತ್ತೆ ಅಂತಂದರೆ ಈ ಆನ್ಸರ್ ಬರುತ್ತೆ. ನೋಡಿ ನಮ್ಮ ಮುಂದಿನ ಪ್ರಶ್ನೆ, ಇಫ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ನೋಡಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಕೊಟ್ಟಿದ್ದಾನೆ. ಈಗ ನೋಡಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಕೊಟ್ಟಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಬಂದು, ಇದಕ್ಕೆ ಫಾರ್ಮುಲಾ ಇದೆ. ಇದಕ್ಕೆ ಆನ್ಸರ್ ಬಂದು 36√3 ಆಗಿರುತ್ತೆ. ಅಂದರೆ ನಾವು ಯಾವುದೇ ಟ್ರಯಾಂಗಲ್ ಕಂಡುಹಿಡೀರಿ, ನಾವೇನು ಮಾಡಬೇಕು ಅಂತ ಅಂದರೆ ಟ್ರಯಾಂಗಲ್ ಏರಿಯಾ ಕಂಡುಹಿಡೋಕ್ಕೆ 1/2 ಬೇಸ್ ಇಂಟು ಹೈಟ್ ಫಾರ್ಮುಲಾವನ್ನು ಹಾಕಬೇಕು. ಆವಾಗ ನಮಗೆ ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕೇಳಿರೋದ್ರಿಂದ ನಾವು ಕೊನೆಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ 36.√3 ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಗಳು ರೀಸನಿಂಗ್ ಆಗಿರ್ತವೆ. ಇಲ್ಲಿ ನೋಡಿ, ರಾಮ ವಾಕ್ಡ್ 5 ನಾರ್ತ್ ಅಂದರೆ ಉತ್ತರಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ? 5 ಕಿಲೋಮೀಟರ್ ಹೋಗ್ತಾನೆ. 5 ಕಿಲೋಮೀಟರ್ ಉತ್ತರಕ್ಕೆ ಪ್ರಯಾಣಿಸ್ತಾನೆ. ದೆನ್ ಟುಕ್ ಎ ಲೆಫ್ಟ್ ಟರ್ನ್ ಆ್ಯಂಡ್ ವಾಕ್ಡ್ 3 ಕಿಲೋಮೀಟರ್ಸ್ ಅಂತ ಇದೆ. ಲೆಫ್ಟ್ ಟರ್ನಪ್ಪ ಅಂತ ಅಂದರೆ ಇಲ್ಲಿ ನೋಡಿ 3 ಕಿಲೋಮೀಟರ್ಸ್. ಅದಾದಮೇಲೆ ಅವನೇನು ಮಾಡ್ತಾನೆ? ಟುಕ್ ಎ ಅಗೇನ್ ರೈಟ್ ಟರ್ನ್ ಆ್ಯಂಡ್ ವಾಕ್ಡ್ 2 ಕಿಲೋಮೀಟರ್ಸ್ ಅಂತಂದು ಹೇಳಿದೆ. ಇಲ್ಲಿ ನೋಡಿ ಮತ್ತೆ 2 ಕಿಲೋಮೀಟರ್ಸನ್ನು ಹೋಗ್ತಾನೆ ರೈಟ್ ಟರ್ನ್ ಮಾಡ್ಕೊಂಡು, ಮತ್ತು ಅಗೇನ್ 3 ಕಿಲೋಮೀಟರ್ಸನ್ನು ಬರ್ತಾನೆ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಏನು ಡಿಫ್ರೆನ್ಸ್ ಇದೆ ನೋಡಿ? 2 ಕಿಲೋಮೀಟರ್ ಇದೆ. ಇಲ್ಲಿ ಮುಂಚೆ 5 ಕಿಲೋಮೀಟರ್ ಹೋಗಿದ್ದ, ಈಗ 2 ಕಿಲೋಮೀಟರ್. ಟೋಟಲ್ ಆನ್ಸರ್ ಬಂದು 7 ಕಿಲೋಮೀಟರ್ಸ್ ಆಗುತ್ತೆ. ಈ ಎ ಪಾಯಿಂಟಿಂದ ಕೊನೆ ಎಂಡ್ ಪಾಯಿಂಟ್ಗೆ ಆನ್ಸರು 7 ಕಿಲೋಮೀಟರ್ ಆಗಿರುತ್ತೆ. ಅದಾದಮೇಲೆ ನಮ್ಮ ಮುಂದಿನ ಪ್ರಶ್ನೆ ಆಪ್ಷನ್ ನೋಡಿ, ಇಲ್ಲಿ 64, 32, 16, 8 ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಸರಣಿ ಪೂರ್ಣಗೊಳಿಸುವಿಕೆ. 64ರಲ್ಲಿ ಅರ್ಧ ಮಾಡಿದರೆ 32, 32ರಲ್ಲಿ ಅರ್ಧ ಮಾಡಿದರೆ 16, 16ರಲ್ಲಿ ಅರ್ಧ ಮಾಡಿದರೆ 8, 8ರಲ್ಲಿ ಅರ್ಧ ಮಾಡಿದರೆ 4. ನಮ್ಮ ಮುಂದಿನ ಪ್ರಶ್ನೆ ಯಾವುದು ಅಂತಂದರೆ ಇಂಟ್ರೊಡ್ಯೂಸಿಂಗ್ ದ ಬಾಯ್ ಎ ಗರ್ಲ್. ಅಂದರೆ ಒಬ್ಬ ಇಂಟ್ರೊಡ್ಯೂಸಿಂಗ್ ದ ಗರ್ಲ್ ಸೈಡ್ ಅಂದರೆ ಒಬ್ಬ ಹುಡುಗಿ ಹೇಳ್ತಾ ಹೋಗ್ತಾಳೆ ಒಬ್ಬ ಬಾಯನ್ನು, ದಿಸ್ ಈಸ್ ದ ಸನ್ ಆಫ್ ದ ಡಾಟರ್ ಆಫ್ ಮೈ ಅಂಕಲ್ಸ್ ಫಾದರ್ ಅಂತಂದೇಳಿ. ದೆನ್ ಹೌ ಈಸ್ ದ ಬಾಯ್ ರಿಲೇಟೆಡ್ ಟು ದ ಗರ್ಲ್ ಅಂತಂದೇಳಿ ಕೇಳಿದ್ದಾರೆ. ಇದಕ್ಕೆ ಆನ್ಸರು ಏನಾಗಿರುತ್ತೆ? ಇಲ್ಲಿ ನೋಡಿ, ಒಬ್ಬ ಹುಡುಗಿ ಹೇಳ್ತಾಳೆ ಒಬ್ಬ ಬಾಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ, ಅವನು ದಿಸ್ ಈಸ್ ದ ಸನ್ ಆಫ್ ಡಾಟರ್ ಆಫ್ ಮೈ ಅಂಕಲ್ಸ್ ಫಾದರ್ ಅಂತಂದೇಳಿ. ಅಂದರೆ ಸನ್ ಯಾರ ಸನ್ನು? ಡಾಟರ್ಸ್ ಆಫ್ ಮೈ ಅಂಕಲ್ಸ್ ಫಾದರ್, ನಮ್ಮ ಅಂಕಲಿನ ಅಂದರೆ ಅವರ ಚಿಕ್ಕಪ್ಪನ ತಂದೆಯ, ಅವರ ಚಿಕ್ಕಪ್ಪನ ತಂದೆಯ ಅಂದರೆ ಅವರ ತಾತನ ಮಗಳ ಮಗ, ಅಂದರೆ ಅವಳ ತಂದೆಯ ಅಂದರೆ ಅವಳ ಅಂಕಲ್ಸ್ ಅಂದರೆ ಚಿಕ್ಕಪ್ಪನ ತಂದೆಯ ಮಗಳ ಮಗ ಅಂತ ಅಂದರೆ ಇವಳಿಗೆ ಏನಾಗಿರ್ತಾನೆ ಅಂತ ಅಂದರೆ ಅವನು ಬಂದು ಅಂಕಲ್ಲೇ ಆಗಿರ್ತಾನೆ, ಬ್ರದರ್ ಆಗಿರ್ತಾನೆ. ಇಲ್ಲಿ ನೋಡಿ, ಕಂಪ್ಲೀಟ್ ದ ಸೀಕ್ವೆನ್ಸ್ ಫ್ರಮ್ ದ ಗಿವನ್ ಆಪ್ಷನ್ ಅಂತ ಕೇಳಿದ್ದಾನೆ. DKY FJW HIU ಮತ್ತು JHS ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಡಿ ಆದಮೇಲೆ ಏನಿದೆ? F ಅಂದರೆ ENI, D ABCD EF GH IJ KL KL ಬರುತ್ತೆ. ಇಲ್ಲಿ ಏನು ಬರುತ್ತೆ? ಇದಕ್ಕೆ ಆಪ್ಷನ್ ಇಲ್ಲ, ಹಾಕೋದಾದರೆ ಇಲ್ಲಿ ಎಲ್ ಬರುತ್ತೆ. ಇಲ್ಲಿ ನೋಡಿ,
HIJK ಇದಕ್ಕೆ Hಗೆ ಮುಂಚೆ ಎಫ್ ಬರುತ್ತೆ, GH ಬರುತ್ತೆ, STUVW ಅಂದರೆ ಎರಡೆರಡನ್ನ ಇದು ಮಾಡ್ತಾ ಹೋಗಿದ್ದಾನೆ. ಅಂದರೆ MNOPQRS ಅಂದರೆ ಇಲ್ಲಿ Q ಬರುತ್ತೆ, LGQ ಅನ್ನೋದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇವು ಕಾಮನ್ ಆಗಿ ರೀಸನಿಂಗಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಆಗಿರ್ತವೆ. ಅದಾದಮೇಲೆ ನಮ್ಮ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ. ಇಲ್ಲಿ ನೋಡಿ, ನಾವು ಬಾಕ್ಸರನ್ನು ಕೋಡ್ ಮಾಡಿದಾಗ ಏನಾಗುತ್ತಪ್ಪ ಅಂತ ಅಂದರೆ AQWGQ ಅಂತಂದೇಳಿ ಆಗುತ್ತೆ. ಇಲ್ಲಿ ನೋಡಿ, ಬಾಕ್ಸರ್ ಅಂದರೆ ಒಂದು ಪದ ಹಿಂದಕ್ಕೆ ಹೋಗಿದ್ದಾನೆ, MNOPQ ಅಂದರೆ O ಇಂದ ಒಂದು ಪದ ಹಿಂದಕ್ಕೆ ಹೋಗಿದ್ದಾನೆ. ಇದನ್ನು ಈ ರೀತಿ ಕೋಡ್ ಮಾಡ್ತಾ ಹೋದಾಗ ವಿಗೆ ಏನಾಗುತ್ತೆ, ಯು ಆಗುತ್ತೆ. ಇದರ ವಿನ ಹಿಂದಿನ ಪದ ಏನಾಗುತ್ತೆ, ಯು ಆಗುತ್ತೆ. ಅಂದರೆ ಆಪ್ಷನ್ ಇವೆರಡರಲ್ಲೂ ಇದೆ. ಇಲ್ಲಿ ನೋಡಿ, ಎಸ್ನ ಹಿಂದಿನ ಪದ OPQRS, ಆನ್ಸರ್ ಬಂದು 3 ಆಗಿರುತ್ತೆ. ಇವೆಲ್ಲವೂ ಮ್ಯಾಥ್ಸ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇವುಗಳನ್ನು ಲಾಸ್ಟ್ ಇಯರಲ್ಲಿ ಕೇಳಿರ್ತಕ್ಕಂಥ ಅಗ್ನಿವೀರ್ ಪ್ರಶ್ನೆ ಪತ್ರಿಕೆಯಿಂದನೇ ನಾವು ತಗೊಂಡಿದ್ದೀವಿ ಹಾಗೂ ಡೈರೆಕ್ಟಾಗಿ ನಿಮ್ಮ ಕಣ್ಣೆದುರುಗಡೆನೆ ಬಿಡಿಸಿದ್ದೀವಿ. ಇವುಗಳ ಸದುಪಯೋಗವನ್ನು ನೀವು ಡೈಲಿ ನಮ್ಮ ಚಾನಲ್ ನೋಡ್ತಾ ಹೋಗೋದ್ರಿಂದ ನಿಮಗೆ ಅಗ್ನಿವೀರ್ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಕ್ರ್ಯಾಕ್ ಮಾಡ್ಬೋದು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ನಾವು ಡೈಲಿ ನಿಮಗೆ ಈ ಸರಣಿಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ನೀವು ಡೈಲಿ ನಮ್ಮ ಕ್ಲಾಸ್ಗಳನ್ನು ನೋಡ್ತಾ ಹೋಗಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಒತ್ತಿ. ಡೈಲಿ ನಮ್ಮ ವಿಡಿಯೋಗಳು ನಿಮಗೆ ಕಾಣ್ತಾ ಹೋಗ್ತವೆ. ಡೈಲಿ ಪ್ರಾಕ್ಟೀಸ್ ಮಾಡಿ. ಮ್ಯಾಥ್ಸ್ ನೀವು ಮಾಡಬೇಕು, ಕ್ರ್ಯಾಕ್ ಮಾಡಲೇಬೇಕಂದ್ರೆ ಮ್ಯಾಥ್ಸ್ ಇಂಪಾರ್ಟೆಂಟು. ಮ್ಯಾಥ್ಸು ರೀಸನಿಂಗ್ ಸೇರಿಸಿ 20 ಕ್ವಶನ್ಸ್ ಇರ್ತವೆ. ಈ 20 ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ತುಂಬ ಸಹಕಾರಿಯಾಗ್ತವೆ. ಯಾಕಂದರೆ 20ಕ್ಕೆ 20 ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಯಾರು ಮ್ಯಾಥ್ಸ್ ಚೆನ್ನಾಗಿರ್ತೀರೋ ಅವರೆಲ್ಲರೂ ಸಹ ಇವುಗಳನ್ನು ಮಾಡ್ತಾ ಹೋಗ್ಬೋದು. ಯಾಕಂದರೆ GKನಲ್ಲಿ ವ್ಯಾಸ್ಟ್ ಸಿಲೆಬಸ್ ಇರೋದ್ರಿಂದ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಮ್ಯಾಥ್ಸನ್ನು ಸ್ವಲ್ಪ ದಿನದಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಬಹುತೇಕ ಪ್ರಶ್ನೆಗಳು ಈಸಿ ಬರೋದ್ರಿಂದ ನೀವು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ತಗೋಬೋದು. ಹಾಗಾಗಿ ನೀವು ಮ್ಯಾಥ್ಸ್ ಕಡೆ ಫೋಕಸ್ ಮಾಡಿ ನಿಮಗೆ ಒಳ್ಳೆಯ ಅಂಕಗಳನ್ನು ನೀವು ತೆಗಿತಾ ಹೋಗ್ತೀರಾ. ಜೈ ಹಿಂದ್, ಜೈ ಕರ್ನಾಟಕ.